ವರಿಸಲು ಚಿತ್ರಕೂಟಕ್ಕೆ ಹೋಗಲು ಬಂದರೆ ಮಧ್ಯಮಾರ್ಗದ ಪಂಚವಟಿಯಲ್ಲೇ ಇರುವರಲ್ಲ. ಆಹಾ, ನನ್ನ ಕಾರ್ಯಕ್ಕೆ ಎಂಥ ಶುಭಶಕುನ. ಸೋಪರಕ್ಕೆ ನಿನ್ನ ಅದೃಷ್ಟವೇ ಅದೃಷ್ಟ. ನೋಡಿ ಪ್ರಾಣೇಶ್ವರ. ಮಧುರ 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 ಹೃದಯ ಜಾನಕಿ
ಜಾನಕಿ, ಸ್ವಾಮಿ, ಜಾನಕಿ, ಪ್ರಾಣೇಶ್ವರ, ನಮ್ಮ ಸೂರ್ಯವಂಶದ ಸತ್ಯಕ್ಕಾಗಿ ಕಷ್ಟಪಟ್ಟವರು ನಾವುಗಳೇ ಮಾತ್ರವೇ ಅಲ್ಲ, ಹಿಂದೆ ನಳಾದಿ ಮಹಾಚಕ್ರವರ್ತಿ ಸಾರ್ವಭೌಮರುಗಳು ಸತ್ಯ ಪರಿಪಾಲನೆಗಾಗಿ ಅನುಭವಿಸಿದ ಮಹಾ ಸಂಕಟಗಳು ಹೃದಯಭೇದಗಳಾಗಿರಬಹುದು. ಪ್ರಿಯ, ಜಾನಕಿ, ಇಲ್ಲಿ ನೋಡಿ. ಅದು ಪ್ರಾಣೇಶ್ವರ. ಜಾನಕಿ, ಅಲ್ಲಿ ನೋಡಿದ್ಯಾ? ಅಲ್ಲಿ ಯಾರೋ ಒಬ್ಬ ರಾಕ್ಷಸಿ ಇತ್ತು ಕಡೆ ಬರ್ತಿದ್ರು. ಅವಳನ್ನು ನೋಡುತ್ತಿದ್ದರೆ ಹೆದರಬೇಡ ಜಾನಕಿ, ಬರಲಿ, ನಾನು ಅವಳನ್ನು ವಿಚಾರಿಸಿಕೊಳ್ಳುವೆನು. ತುಮೂಲ್ ನಿರ್ದೇಶಕರು ಹಾಗೂ ಮುಖಂಡರಾಗಿರ್ತಕ್ಕಂಥ SR ಗೌಡರು ದಯಮಾಡಿ ವೇದಿಕೆ ಮೇಲೆ ಬರೋಕೆ ಕೇಳ್ಕೊಳ್ತಾ ಇದೀವಿ. ಹಾಗೆ ಇನ್ನೊಂದು ವಿಶೇಷ ಏನಂದ್ರೆ, ನಿನ್ನೆ ಶಿರಾದಲ್ಲಿ ಕುರುಕ್ಷೇತ್ರ ನಾಟಕದಲ್ಲಿ ದುರ್ಯೋಧನ ಪಾತ್ರವನ್ನು ಅಮೋಘವಾಗಿ ಅಭಿನಯ ನೀಡಿ ಇಂದು ನಮ್ಮ ನಾಟಕ ವೀಕ್ಷಣೆ ಮಾಡಕ್ಕೆ ಬಂದಿದ್ದಾರೆ. ದಯಮಾಡಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ಹಾಗೆ ಮೊದಲು ಮೂರ್ತಿಮೇಶ್ ಅವರು ಸಹ ಬರಬೇಕು. ರಂಗನಾಥ್ ಗೌಡರು, ಉಜ್ಞಾಳ್ ರಾಜಣ್ಣವರು, ಕಂಠಣ್ಣವರು, ಮಂಜಣ್ಣವರು, ನಮ್ಮ ಅಂತಾಪುರದ ಮಂಜಣ್ಣವರು, ಪೂಜಾರ್ ವೀರೇಂದ್ರ ನಾಯ್ಕ ಅವರು, ಬೊಮ್ಮಣ್ಣವರು, ದಯಮಾಡಿ ಇಷ್ಟು ಜನ ವೇದಿಕೆ ಮೇಲೆ ಬಂದು ನಮ್ಮ ಕಲಾವಿದರನ್ನ ಪ್ರೋತ್ಸಾಹ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ರಂಗನಾಥಪ್ಪರು, ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು, ನಮ್ಮ ಯೂತ್ ಐಕಾನ್ ಆಗಿರ್ತಕ್ಕಂಥ ಅಂತಾಪುರದ ಮಂಜಣ್ಣವರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ. ದಯಮಾಡಿ ನಮ್ಮ ಮುಖಂಡರಾಗಿರ್ತಕ್ಕಂಥ ಪುನೀತ್ ದೊಡ್ಡಗೌಡ ಅವರು ಬನ್ನಿ, ದಯಮಾಡಿ ಬನ್ನಿ. SR ಗೌಡ್ರವರು ದಯಮಾಡಿ ನಮ್ಮ ಕಲಾಭಿಮಾನಿಗಳನ್ನ ಉದ್ದೇಶಿಸಿ ಮಾತಾಡೋಕೆ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ದೇವಸ್ಥಾನಕ್ಕೆ ಬಣ್ಣ ಹಾಕಿದಂಥ ಕೆಂಪಣ್ಣವರು, ಸಾಕ್ಷಾಂದ್ರ ಕೆಂಪಣ್ಣವರು, ದಯಮಾಡಿ ಎಲ್ಲಿದ್ರು ಆಗ್ಲಿಂದ ನಿಮ್ಮನ್ನ ಕರಿತಾ ಇದ್ದೀವಿ. ದಯಮಾಡಿ ಬನ್ನಿ, ವೇದಿಕೆ ಮೇಲೆ ಬನ್ನಿ.
ಹಂಗ ಮಾತಾಡ್ತಾ ಇರೋಣ. ಆತ್ಮೀಯ ಎಲ್ಲ ಕಲಾಭಿಮಾನಿಗಳೇ, ಕಲಾ ಪ್ರೇಕ್ಷಕರೇ, ಈ ಒಂದು ನಾಟಕ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ ಮತ್ತು ನಾಟಕವನ್ನು ಅಭಿನಯಿಸ್ತಾ ಇರ್ತಕ್ಕಂಥ ಎಲ್ಲ ಕಲಾವಿದರುಗಳೇ ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮೂರ್ತಿ ಮಾಸ್ಟ್ರವರೇ, ಮತ್ತವರು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ರಾಜಣ್ಣವರೇ, ಮತ್ತವರು ನನ್ನ ಆತ್ಮೀಯರಾಗಿರ್ತಕ್ಕಂಥ ರಂಗನಾಥ್ ಗೌಡ್ರೆ ಮತ್ತು ಬೊಮ್ಮಣ್ಣವರೇ, ನನ್ನ ಸ್ನೇಹಿತ ಮಂಜುನಾಥ್ ಅವರೇ, ರಸ್ಯ ಮತ್ಕೊಡೆ, ವೀರೇಂದ್ರಪ್ಪ ಪೂಜಾರ್, ಹಾಗೆ ನಮ್ಮ ಬೊಮ್ಮಣ್ಣ ಮತ್ತು ಎಲ್ಲ ನಮ್ಮ ಪುನೀತು. ಇವತ್ತು ಸಂಪೂರ್ಣ ರಾಮಾಯಣವನ್ನು ವಿಶೇಷವಾಗಿ ಒಂದು ಗಾಣದುಂಚೆ ಗ್ರಾಮದಲ್ಲಿ ಇವತ್ತು ನಡೀತಾ ಇದೆ. ಭಾಳಷ್ಟು ಯಶಸ್ವಿಯಾಗಿ ಭಾಳಷ್ಟು ಜನ ಇವತ್ತು ಸೇರಿದ್ದೀರ. ಈಗಾಗಲೇ ನಮಗೆ ನವೆಂಬರ್ ಚಳಿ ಮೋಸ್ಟ್ಲಿ ಇವತ್ತಿನಿಂದಲೇ ಸ್ಟಾರ್ಟ್ ಆಗಿರಬೇಕು ಅನ್ನಿಸ್ತಾ ಇದೆ. ಈ ಚಳಿನಲ್ಲೂ ಕೂಡ ಇವತ್ತು ನಮ್ಮ ತಾಯಂದ್ರು ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಕೂತಿದ್ದೀರ. ಈಗಾಗಲೇ ನಮ್ಮ ನಾಟಕಗಳನ್ನ ನೋಡ್ತಕ್ಕಂಥವ್ರು ಭಾಳ ಕಡಿಮೆ. ಒಂದು ಗಂಟೆ 2 ಗಂಟೆ ನೋಡ್ತಿದ್ದಂಗೆ ಎಲ್ಲರೂ ಮನೆಗೆ ಹೋಗ್ತಕ್ಕಂಥದ್ದು ನೋಡ್ತೀವಿ. ಆದರೆ ಇಲ್ಲಿ ಈಗಾಗಲೇ 1 ಗಂಟೆ ಆದರೂ ಸಮೇತ ಎಲ್ಲರೂ ಕೂತ್ಕೊಂಡು ಇವತ್ತು ನಾಟಕ ನೋಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನೀವು ಈ ಕಲೆಗೆ ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹ. ಇದನ್ನ ನಮ್ಮೆಲ್ಲ ಕಲಾ ಪ್ರೇಕ್ಷಕರು ಇವತ್ತು ಅಳವಡಿಸ್ಕೋಬೇಕು. ಇವತ್ತು ನಾಟಕ ಆಡ್ಬೇಕಾದ ಸಂದರ್ಭದಲ್ಲಿ ಮೊದಲನೇಗೆ 2 ಸೀನ್ ಯಾರು ಆಡ್ತಾರೋ ಆ ನಾಟಕನ ಮಾತ್ರ ನೋಡ್ಕೊಂತಾರೆ, ಹೊಟ್ಬಿಡ್ತಾರೆ. ಇನ್ನು ಕೊನೆಗೆ ಆಡೋ ಸ್ಥಿತಿ ಏನಾಗಬೇಕು, ಅದನ್ನು ಕೂಡ ನಾವು ನೋಡ್ತಕ್ಕಂಥ ಒಂದು ಮನಸ್ಥಿತಿ ನಮ್ಗಿರ್ಬೇಕು. ಆ ಕಲೆಗೆ ಇನ್ನೊಂದು ಮಹತ್ವ ಆಗ್ತಕ್ಕಂಥದ್ದು ಅಂದರೆ ನಮ್ಮ ತಾಳ್ಮೆ. ಆ ತಾಳ್ಮೆನೆ ಲಾಸ್ಟ್ ಕೊನೆಗೆ ಆಡ್ತಕ್ಕಂಥ ಒಬ್ಬ ಕಲಾವಿದನು ಯಾವ ರೀತಿ ಒಂದು ಕಲೆ ಪ್ರದರ್ಶಿಸ್ತಾನೆ ಎಂಬುದನ್ನ ನೋಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಇದಕ್ಕೊಂದು ಉದಾಹರಣೆ ನಿಜಕ್ಕೂ ಕೂಡ ನಾವು ನಿನ್ನೆ ಒಂದು ಸಿರಾದಲ್ಲಿ ಆಡ್ತಕ್ಕಂಥ ನಾಟಕದಲ್ಲೇ ಕೂಡ ಆ ಕೊನೆಗೆ ಆಡ್ದಂಥವ್ರು ನಮ್ಮ ಮೂರ್ತಿ ಮಹರ್ಷು, ಇನ್ನೊಬ್ರು ಸಾರ್ಗಿರಿ ಹೆಜ್ಜಾರ್ನೋಡ ಅಂತ ಬಹಳ ಒಳ್ಳೆ ಕಲಾವಿದ್ರು ಅಂದ್ರೆ ನಿಜವಲ್ಲ ಅವರ ಕಲೆ ಏನಾದ್ರು ಅವ್ರ ಅಭಿನಯ ನೋಡ್ತಾ ಕೂತ್ಕೊಬಿಟ್ರೆ ಹೆಣ್ಮಕ್ಳು ಫಸ್ಟ್ ಒಳಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆ ಗಾಂಧಾರಿ ಸೀನಲ್ಲಿ ಆ ಒಂದು ಕುಂತಿ ಜೊತೆ ಕರ್ಣ ನಡೀತಕ್ಕಂಥ ಸಂವಾದ, ಅದೇ ರೀತಿ ನಮ್ಮ ಈ ಮೂರ್ತಿ ಮಹರ್ಷರು ವಿದುರನ್ ಮಾಡ್ಬೇಕಾದ ಸಂದರ್ಭದಲ್ಲಿ ಆ ಕೃಷ್ಣನ್ ಜೊತೆ ಅವರ ಒಂದು ಭಕ್ತಿಯ ಪರಾಕಾಷ್ಠೆ ಆ ಮಟ್ಟಿಗೆ ಅಭಿನಯ ಇರ್ತಕ್ಕಂಥದ್ದು. ಇವನ್ನ ನೋಡೋ ಕಾಲ ಜನನೇ ಲಾಸ್ಟ್ ಇರೋದಿಲ್ಲ, ಆ ರೀತಿ ಆಗ್ತಕ್ಕಂಥದ್ದಲ್ಲ ಆ ಕಲೆ. ಒಂದೊಂದು ನಾಟಕದಲ್ಲೂ ಆ ಒಳ್ಳೆ ಕಲಾವಿದರಿಗೆ ಕೊನೆಗೆ ಬಂದ್ಬಿಡ್ತೈತೆ. ಅದನ್ನ ನಾವು ಅದನ್ನ ಲಾಸ್ಟಿಗೆ ನೋಡ್ತಕ್ಕಂಥದ್ದು ಬಹಳ ಮುಖ್ಯ ಎಂಬುದನ್ನ ಈ ಒಂದು ನನ್ನ ಪ್ರೇಕ್ಷಕರಲ್ಲಿ ನಾನು ಈ ಮಾತನ್ನು ಹೇಳ್ತಾ, ಮತ್ತು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಇರ್ತಕ್ಕಂಥದ್ದು ಇನ್ನೊಂದು ವಿಶೇಷ. ಮತ್ತು ಒಳ್ಳೆ ಕಲಾವಿದರಿಂದ ಈ ಒಂದು ನಾಟಕ ಇವತ್ತು ಯಶಸ್ವಿಯಾಗಿ ನಡೀತಾ ಐತೆ. ಒಳ್ಳೆಯದಾಗಲಿ. ಇದೇ ರೀತಿ ಇವತ್ತು ಇಂತಹ ಕಲೆಗಳನ್ನು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಆಡ್ತಕ್ಕಂಥ ಒಂದು ಕೆಲಸ ಆಗಬೇಕು. ಅವ್ರಿಗೆ ಪೂರಕವಾಗಿ ನಾವೆಲ್ಲರೂ ಕೂಡ ಸಹಕಾರ ಕೊಡ್ತಕ್ಕಂಥ ಒಂದು ಮನಸ್ಥಿತಿನೂ ಕೂಡ ನಮ್ಮೆಲ್ರಿಗೂ ಇರಬೇಕು ಎಂಬ ಒಂದು ಅಭಿಪ್ರಾಯವನ್ನು ನಮ್ಮೆಲ್ರಿಗೂ ಹೇಳ್ತಾ, ನಮ್ಮನ್ನು ಇಲ್ಲಿ ಕರೆಸಿ ನಮ್ಮನ್ನು 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಗ್ರಾಮದ ಎಲ್ಲ ಜನತೆಗೆ ಮತ್ತು ನಮ್ಮ ನಾಟಕ ಮಂಡಳಿಯ ಪದಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾರು ನನ್ನೆದುರಿಸಿ ನಿಲ್ಲುವರು, ಯಾರು ನನ್ನೆದುರಿಸಿ ನಿಲ್ಲುವರು, ಈ
ಮಲ್ಲ ದುರ್ಯೋಧನನ ಯಾರು ನನ್ನೆದುರಿಸಿ ನಿಲ್ಲುವರು. ಭರತಿ ಹಾಳುವೆ ಭರತ ಕಂಡವ ಕೃಪದ ನಂದಿನಿ ಕೈವಶ ಮಾಡಿ ಭರತಿ ಹಾಳುವೆ ಭರತ ಕಂಡವ ಕೃಪದ ನಂದಿನಿ ಕೈವಶ ಮಾಡಿ ಬಡ ಬಡ ನಡುಗಿಸಿ ಬಡ ಪಾಂಡವರ ಗಡಗಡ ನಡುಗಿಸಿ ಬಡ ಪಾಂಡವರ ಯಾರು ನನ್ನೆದುರಿಸಿ ನಿಲ್ಲುವರು. ಈ ಜಲದಂಗ ಮಲ್ಲ ದುರ್ಯೋಧನನ ಯಾರು ನನ್ನಾರು ಅವನಾರು ನನ್ನೆದುರಿಸಿ ನಿಲ್ಲುವರು. ಹದಮ ಭೀಮನ ಮದವ ಮುರಿಯುವೆ ಏಡಿ ಪಾರ್ಥನ ಶಿರವ ತೆಗೆಯುವೆ. ಹದಮ ಭೀಮನ ಮದವ ಮುರಿಯುವೆ ಏಡಿ ಪಾರ್ಥನ ಶಿರವ ತೆಗೆಯುವೆ. ಕಪಟಿ ಕೃಷ್ಣನ ಸಂತವನರಿತೆ ಕಪಟಿ ಕೃಷ್ಣನ ಸಂತವನರಿತೆ ಯಾರು ನನ್ನೆದುರಿಸಿ ನಿಲ್ಲುವರು. ಈ ಛಲದಂಗ ಮಲ್ಲ ದುರ್ಯೋಧನನ ಯಾರು ನನ್ನಾರು ಅವನಾರು ನನ್ನೆದುರಿಸಿ ನಿಲ್ಲುವರು. ಜೋರಾದ ಚಪ್ಪಾಳೆ ಮೂಲಕ SR ಗೌಡ್ರಿಗೆ ಅಭಿನಂದನೆ ಸಲ್ಲಿಸೋಣ. ಈಗ ಮೂರ್ತಿ ಮೇಶ್ ದಯಮಾಡಿ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಅಮ್ಮ
ಮಗನಿಂದ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಅಮ್ಮ ಮಗನಿಂದ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿಹುದೇ ಕೊರತೆ ಐವರ ಮಾತೆ ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಕಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಕಲಿಸಿತಮ್ಮ ತುಂಬ ಅಮೋಘ ಅಭಿನಯ ಮಾಡಿದಂತಹ ನಮ್ಮ ಮೂರ್ತಿ ಮೇಶ್ವರಿಗೆ ಧನ್ಯವಾದಗಳು. ಈಗ ನಮ್ಮ ಗ್ರಾಮಸ್ಥರ ಪರವಾಗಿ ಅವ್ರಿಗೊಂದು ಅಭಿನಂದನೆ. ಅವ್ರ ಜೊತೆಗೆ ಉಂಜಿನಾಳ್ ರಾಜಣ್ಣ ಅವ್ರಿಗೆ ಗ್ರಾಮಸ್ಥರ ಪರವಾಗಿ ಮತ್ತು ನಾಟಕ ಮಂಡಳಿ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ರಂಗನಾಥಪ್ಪ ಅವ್ರಿಗೆ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಇರ್ತಕ್ಕಂಥ ರಂಗನಾಥಪ್ಪ ಅವ್ರಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆ. ಹಾಗೆ ಬಿಟ್ಕೊಡ್ತಾ ಇದ್ದೀವಿ. ಕಿಟ್ಕನಹಳ್ಳಿ ತಿಮ್ಮರಾಜ್ ಅವರು, ಉಪ್ಪಾರಟ್ಟಿ ಕರಿಯಣ್ಣ ಮತ್ತು ಅಜ್ಜನಹಳ್ಳಿ ಹನುಮಂತಣ್ಣವರು. ನೀವು ಲಿಂಕ್ ಅಲ್ಲಿ ನೀವು ನಾಟಕವನ್ನ ನೀವೆಲ್ಲಿದ್ರು ಬರ್ಲಿಕ್ಕೆ ನೋಡ್ಲಿಕ್ಕೆ ಬರ್ಲಿಕ್ಕೆ ಆಗದೆ ಇರೋರ ಸಮೇತ ನಿಮ್ಮ ಊರ್ದರಾಂಗ ಜಗದ್ವಿಖ್ಯಾತಿ ಪ್ರಖ್ಯಾತನಾದ ರಾವಣೇಶ್ವರನ ಹೇಳಬೇಕು. ಶೂರ್ಪನಖ ಎಂದು ಕರೆಯುವರು. ಓಹೋ, ನೀನಿಲ್ಲಿಗೆ ಬರಲು ಕಾರಣವೇನು? ಆಹಾರಾರ್ಥವಾಗಿ ಅರಣ್ಯದಲ್ಲಿ ಹೀಗೆ ಹಿಂತಿರುಗುತ್ತಾ ಬಂದೆನು. ನಿನ್ನ ಮೋಹನಾಂಗವನ್ನು ನೋಡಿ ನನಗೆ ಬಹಳ ಅತ್ಯಾನಂದವಾಯಿತು. ನೀನು ನನ್ನನ್ನು ವರಿಸಲೇಬೇಕು. ಬಲ ಅಣ್ಣನಿಗೆ ಸರಿಯಾದ ಎಣ್ಣೆ ಸಿಕ್ಕಿದಳು. ಏನೋ ವಿನೋದ ನಾಟಕವು ಅಯ್ಯೋ, ಇದೇನು ಸ್ವಾಮಿ, ಹೀಗೆ ನಾಚಿಕೆ ಇಲ್ಲದೆ ಈ ರೀತಿ ಮಾತನಾಡುತ್ತಿರುವುದು? ನಾಚಿಕೆ ಇದ್ದವರು ಹೀಗೆ ಬಂದಾರೆ. ಏನು ರಾಮಚಂದ್ರ, ನನ್ನ ಮಾತಿಗೆ ಉತ್ತರವಿಲ್ಲವೇನು? ಎಲೆ ನನಗೆ ಮದುವೆ ಆಗಿರುವುದು. ಇವಳೇ ನನ್ನ ಪತ್ನಿಯು. ಆದ್ದರಿಂದ ನಾನು ಮತ್ತೊಬ್ಬಳನ್ನು ವರಿಸಲಾರೆನು. ಒಬ್ಬಳನ್ನು ವರಿಸಿದನು, ಮತ್ತೊಬ್ಬಳನ್ನು ವರಿಸಬಾರದಲ್ಲ? ಇಲ್ಲ, ನಾನು ನಂಬಿದವರಿಗೆ ಎಂದಿಗೂ ದ್ರೋಹ ಮಾಡಲಾರೆನು. ಓಹೋ, ಆಗೋ. ನಾನು ನಿನ್ನನ್ನು ನಂಬಿ ಬರಲಿಲ್ಲವೋ? ನೀನು ನನಗೆ ಮೋಸ ಮಾಡಬಹುದಾ? ಈ ತರ್ಕವು ಬಹಳ ಚೆನ್ನಾಗಿದೆ. ಎಲೈ ನಾನು ಏಕಪತ್ನಿ ರಥಸ್ಥನು, ನಿನಗೆ ತಕ್ಕವನಲ್ಲ. ಹಾಗಾದರೆ ಈ ಸೀತೆಯನ್ನು ಭಕ್ಷಿಸಿ ಬಿಡುವನು. ಆ ನಂತರ ನಿನ್ನ ಏಕಪತಿ ರತ್ನಕ್ಕೆ ಭಂಗ ಬರುವುದಿಲ್ಲ. ಇದೀಗ ಸರಿಯಾದ ಉಪಾಯ, ಸಮಯಕ್ಕೆ ಸರಿಯಾದ ನ್ಯಾಯ. ಅಯ್ಯೋ ಪ್ರಿಯ, ಇನ್ನೇನು ಗೊತ್ತಿ ಸ್ವಾಮಿ? ಹೆದರಬೇಡ ಜಾನಕಿ. ಕೆಲವರು ಪಾಣಿಗ್ರಹಣ ಮಾಡಿದ ಪತ್ನಿ ಇರುವಾಗ ಮತ್ತೊಬ್ಬಳನ್ನು ವರಿಸುವುದು ಧರ್ಮವಲ್ಲ. ಪರಪುರುಷರಲ್ಲಿ ಹೀಗೆ ವರ್ತಿಸುವುದು ನಿನಗೂ ಧರ್ಮವಲ್ಲ. ಸುಮ್ಮನೆ ಹೋಗು. ಧರ್ಮೋಪದೇಶ ಮಾಡಿದ ನಾನೇನು ಇಲ್ಲಿಗೆ ಬಂದಿರನಲ್ಲ. ನೀನಂತ ಧರ್ಮಶೀಲನಾದ್ರೆ ನಿನ್ನನ್ನು ನಂಬಿ ಬಂದ ಸ್ತ್ರೀಯನ್ನು ತಿರಸ್ಕರಿಸಬಹುದು. ಅಲ್ಲ, ತಿರಸ್ಕರಿಸಬಾರದು, ಇವಳ ತಿರಸ್ಕರಿಸಬೇಕು. ಪ್ರಾಣೇಶ್ವರ, ಅವಳನ್ನು ತಿರಸ್ಕರಿಸುವುದು ಧರ್ಮವಲ್ಲವಂತೆ. ಏಕೆಂದರೆ ಅವಳು ನಿನಗೆ ತಕ್ಕ ಲಾವಣ್ಯವತಿಯಂತೆ, ಅಲ್ಲವೇ ಸ್ವಾಮಿ? ಹೌದು. ಅಲ್ಲವೇ? ಅತ್ತಿಗೆ ಚೆನ್ನಾಗಿ ಹೇಳಿದಳು. ಇರುವೆನು. ಎಲೆ ಸೀತೆ, ನನ್ನನ್ನು ರೂಪವತಿ ಅಲ್ಲವೆಂದು ಪರಿಹಾಸ್ಯ ಮಾಡುವೆಯಾ? ಈಗಲೇ ಹೋಗಿ ಎಂತ ದೇಶವನ್ನು ಧರಿಸಿ ಬರುವೆನು ನೋಡುತ್ತೇನೆ. ಒಂದು ವೇಳೆ ರಾಮಚಂದ್ರನಿಗೆ ಅದೇ ಸಂದೇಹವಿರಬಹುದು. ಈಗಲೇ ಹೋಗಿ 16 ವರ್ಷದ ಬಾಲಕಿಯಾಗಿ ಬರುವೆನು ನೋಡುತ್ತೇನೆ. ಇಲ್ಲೇ ಇರುವೆನು, ಹೋಗಿ ಮಾತು. ಪ್ರಾಣೇಶ್ವರ, ಅಂತೂ ಆ ಶನಿಯು ಇಲ್ಲಿಂದ ಹೊರಟು
ಹೊರಟು ಹೋಯಿತು ಅಲ್ಲವೇ ಸ್ವಾಮಿ? ಅದೆಲ್ಲಿ ತಲುವುದು? ಓದೆಯ ಮಾರಿ ಎಂದರೆ ಬಂದೇ ಬಾಗಿಲಂದಿ ಎಂದು ಸಿದ್ಧವಾಗಿ ಬರುವಳು ನೋಡುತ್ತಿರು. ಮನೋಹರ, ಮನೋಹರೇ, ಪ್ರಾಣೇಶ್ವರ, ಸುಂದರಿಯಲ್ಲವೇ ಜಗದೊಳಗಿನ ಸುಂದರಿಯಲ್ಲವೇ ಜಗದೊಳಗಿನ ಈ ಜಗದೊಳಗೆ ಜಗದೊಳಗೆ ಪ್ರಾಣೇಶ್ವರ, ಹಾ, ಇವಳು ಯಾರು ಪ್ರಿಯ? ಅವಳೇ ಇವಳು. ಕಾಮರೂಪ ಶಕ್ತಿಯಿಂದ ಸುಂದರಾಂಗಿಯಾಗಿ ಬಂದಿರುವ ಶೂರ್ಪಣಖಿ ಅಲ್ಲವೇ? ಆಹಾ ಮನ್ಮಥ, ಏನೇ ಸೀತೆ, ನೋಡಿದೀಯಾ ನನ್ನನ್ನು ರಕ್ಷಸಿ ಎಂದು ಹೀಯಾಳಿಸಿದೆಯಲ್ಲ? ಹೇಗೆ ಈಗ 3 ಲೋಕದಲ್ಲಿ ನನಗಿಂತ ಸುಂದರಿಯರು ಯಾರಾದರೂ ಇರುವರೇನೆ? ಇಲ್ಲ ತಾಯಿ, ನಿನ್ನಂತಹ ಸುಂದರಿಯನ್ನು ಈ ಲೋಕದಲ್ಲೇ ನಾನೆಂದು ಕಂಡುಬಿಟ್ಟೆ. ಕಿಚ್ಚೆ ನಿನಗೆ. ಸ್ವಾಮಿ, ಫಸ್ಟ್ ಈಕೆಯನ್ನು ತೊಲಗಿಸಿ ಬಿಡಿ. ತೊಲಗಿಸುವೆನು. ಎಲ್ಲವೂ ಲಾವಣ್ಯವತಿ ಆದ ಶೂರ್ಪಣಖಿ. ಆಹಾ ಪ್ರಾಣೇಶ್ವರ, ನನಗೆ ಪತ್ನಿ ಇರುವಳೆಂದು ನಾನು ಆಗಲೇ ಹೇಳಿದನಷ್ಟೇ. ಹೇಳಿರುವೆ. ಆದ್ದರಿಂದ ಆ ವೃಕ್ಷದ ಬಳಿಯಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ಹಾ. ಅವನು ರೂಪದಲ್ಲಿಯೋ ಪರಾಕ್ರಮದಲ್ಲಿಯೋ ಇಲ್ಲ, ಇಲ್ಲ, ಇಲ್ಲ. ಯೌವನದಲ್ಲಿಯೋ ನಿನಗೆ ತಕ್ಕವನಾಗಿರುವನೆಂದರೆ ಜಾಸ್ತಿ ಕಷ್ಟ ಪತ್ನಿ ಬೇಡ. ವಿರಹಿತನಾಗಿರುವನು. ಆದ್ದರಿಂದ ಅವನ ಬಳಿಗೆ ಹೋಗಿ ಕೇಳು, ನಿನಗೆ ತಕ್ಕ ಫಲವು ಲಭಿಸ. ಏಕೆ ಪ್ರಿಯ ನಿನ್ನಲ್ಲಿ ಇಲ್ಲವೇ? ಹೋಗಿ ಕೇಳು ತಮ್ಮನನ್ನು. ಆತನನ್ನು ಏನು ಕೇಳಲಿ? ಅವನು ಯೌವನ ಸಂಪನ್ನ. ಎಲ್ಲ ಇಲ್ಲೇನೆ ಮುಗಿಸಿ ಬಿಡುವೆನು. ಪ್ರಾಣೇಶ್ವರ, ಹಾಗಾದ್ರೆ ನಿನ್ನ ಬಳಿಯಲ್ಲಿ ಇಲ್ಲವೆಂದು ಅರ್ಥವಾಯಿತು. ಹಾಗೆ ನನ್ನ ತಮ್ಮನ ಬಳಿಗೆ ಹೋಗು, ಹಾ. ಅವನು ಎಲ್ಲವನ್ನೂ ವಿಚಾರಿಸಿಕೊಂಡು ಆತನ ಎಲ್ಲವನ್ನು ವಿಚಾರಿಸುವನೇ. ಹಾಗಾದ್ರೆ ಈಗಲೇ ನಿನ್ನ ತಮ್ಮನ ಬಳಿಯಲ್ಲಿ ಹೋಗಿ ಬಾ. ಪ್ರಾಣೇಶ್ವರ, ಎಲ್ಲ ಇಲ್ಲೇ ಮಾಡುವೆನು. ಮನೋಹರ, ಯಾರು ಇಲ್ಲವೇ ಈ ಘೋರಾರಣ್ಯದಲ್ಲಿ? ನನ್ನ ಸೇವಕರು ಎಲ್ಲಿ ಓಡಿ ಹೋಗಿರುವರು. ನಾನು ಅದಕ್ಕೆ ಹೇಳಿದೆ. ಮನೋಹರ, ಯಾರಮ್ಮ ನೀನು? ಆಹಾ ಎಷ್ಟು ಸುಂದರನಾಗಿರೋನು ಈತನು. ಆತ ಹೇಳಿದ್ರೆ ಈತನೇ ಇರಬೇಕು. ಈ ಸುಂದರ ಚಂದನ ಕಾರಗೆ, ಚಂದನ ಕಾರಗೆ, ಮನೋಹರ, ಪ್ರಾಣೇಶ್ವರ, ಸರಿ, ನೀನು ಯಾರು? ನಾನು ಲಂಕಾಧೀಶನಾದ ರಾವಣೇಶ್ವರನ ಸಹೋದರಿ. ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಇಲ್ಲ, ನೀನು ಮೋಸ ಹೋದಿ. ಏಕೆ? ನಾನು ರಾಮದಾಸನು. ಅಯ್ಯೋ, ನನ್ನನ್ನು ವರಿಸಿದರೆ ನೀನೂ ದಾಸಿಯಾಗುವೆ. ಇವನು ಸರಿಯಾಗಿಯೇ ಹೇಳುತ್ತಿರುವನು. ಈತನು ದಾಸನು. ಈತನನ್ನು ವರಿಸಿದರೆ ನನ್ನ ಯಾವ ಕಾರ್ಯವೂ ಆಗುವುದಿಲ್ಲ. ಹಾಗಾದ್ರೆ ಈಗ ನಾನು ಏನು ಮಾಡಲಿ? ಆದ್ದರಿಂದ ನೀನು ನಮ್ಮ ಅಣ್ಣನನ್ನು ಹಾ, ಬೇಡಿಕೋ. ಮತ್ತೆ ಅವನ ಬಳಿಯಲ್ಲಿ ಹೋಗಬೇಕೆ? ಹೌದು. ಹಾಗಾದ್ರೆ ನಿನಗೂ ಇಲ್ಲ, ಇವ್ರು ಯಾರಿಗೂ ಯಾವುದೂ ಇಲ್ಲ. ಈತನು ಅವನ ಬಳಿಯಲ್ಲಿ ಕಳುಹಿಸುವನು, ಆತನು ಈತನ ಬಳಿಯಲ್ಲಿ ಕಳುಹಿಸುವನು. ನೋಡೋಣ ಮುಂದೆ ಏನಾಗುತ್ತದೆಯೋ. ಮನೆಯ ಪ್ರಿಯ, ಪ್ರಿಯ ಮನೋಹರ, ಶೂರ್ಪಣಖಿ, ಹರ ಹರ ಮನೋಹರೇ, ಮನೋಹರ, ಹಾ. ನಿನ್ನ ತಮ್ಮನು ನಿನ್ನ ದಾಸನಂತೆ. ಅಯ್ಯೋ, ಅವನು ನನ್ನ ತಮ್ಮನು. ಅವನು ನಿಜವಾದ ದಾಸನಲ್ಲ. ಆ? ನೆಪ ಮಾತ್ರಕ್ಕೆ ನನ್ನ ಸೇವೆ ಮಾಡಿಕೊಂಡನು. ಓ, ನೆಪ ಮಾತ್ರ. ನೀನು ಅವನು ನನಗೆ ದಾಸನಲ್ಲ. ನೀನು ಅವನೊಡನೆ ವಿವಾಹವಾದರೆ ಅವನೊಡನೆ ಸುಖದಿಂದಿರಬಹುದು. ಆದ್ದರಿಂದ ಅವನನ್ನೇ ವರಿಸು. ಇಂದು ಏನು ನಡೆಯುವುದಿಲ್ಲವೆಂದು ತಿಳಿಯುತ್ತಿರುವುದು. ಆದ್ರೂ ಏನು ಮಾಡಲಿ ಪ್ರಿಯ, ಮಾಡ್ಬೇಕಲ್ಲ ಪ್ರಿಯ.
ಶೂರ್ಪನಖಿ, ಈಗ ನಾನು ಏನು ಮಾಡಲಿ ಹೇಳು ಪ್ರಿಯ. ಪುನಃ ಅವನ ಬಳಿಯಲ್ಲಿ ಹೋಗಲೆ? ಒಂದು ಎರಡು ಪ್ರಿಯ, ಶೂರ್ಪನಖಿ, ಏನು ಮಾಡಲಿ ಹೇಳು. ಅವರು ಹೇಳುತ್ತಿಲ್ಲ, ಈತನ ಹೇಳುತ್ತಿಲ್ಲ, ನಾನಾದ್ರೂ ಏನು ಮಾಡಲಿ? ಪುನಃ ಬಂದೆಯ? ಈಗ ಪಿಶಾಚಿಯೋ ನನಗೆ ಮತ್ತೆ ಗಂಟು ಬಿದ್ದಿತಲ್ಲೋ. ನನಗೂ ಹಾಗೆ ಅನಿಸುತ್ತಿರುವುದು ಪ್ರಿಯ. ನೀನು ಹೋಗಮ್ಮ, ಹೋಗು ಸೀತೆ ನೀನು. ಹಾಗಾದರೆ ಹೇಗೆ ಬಾ ಪ್ರಿಯ, ಇಬ್ಬರು ಒಂದೇ ಬಾರಿ ನಿಂತುಕೊಂಡು ಬಿಡಿ, ಅದೇನು ಹೇಳಿದ್ರೆ ಹೇಳಿಬಿಡಿ. ಎಲ್ಲೋ ಹಾಗಾದರೆ ನಾನು ಒರಿಸಲೇಬೇಕು. ವರಿಸಲೇಬೇಕು ಪ್ರಿಯ, ನಾನು ಬಹಳ ಕಾತರಾಗಿದ್ದೆ. ಹಾಗಾದರೆ ನಮ್ಮ ಅಣ್ಣನಿಂದ ಏನಾದರೂ ಲಿಖಿತವನ್ನು ತೆಗೆದುಕೊಂಡು ಬಾ, ಇಲ್ಲ ಯಾವುದಾದ್ರೂ ಒಂದು ಕುರುತನ್ನಾದರೂ ತೆಗೆದುಕೊಂಡು ಬಾ. ಬಹಳ ಬೇಗ ಹೇಳಿದೆ ಪ್ರಿಯ, ಏನು ಮಾಡಲಿ? ನಿನ್ನನ್ನು ಒರಿಸಬೇಕು. ಒರಿಸಬೇಕಾದರೆ ನಮ್ಮ ಅಣ್ಣನು ನನ್ನನ್ನು ಆಕ್ಷೇಪಿಸಿಯಾನು, ಆದ್ದರಿಂದ ಅವನಿಂದ ಏನಾದರೂ ಲಿಖಿತವನ್ನಾದರೂ ತೆಗೆದುಕೊಂಡು ಬಾ. ಹಾಗಾದ್ರೆ ಹೀಗೆ ಬಾ, ಬಾ ಪ್ರಿಯ. ಪ್ರಿಯ, ನಿನ್ನ ತಮ್ಮನ ಹೇಳಿದನು, ಆತನನ್ನು ವರಿಸುವನಂತೆ, ಆದ್ರೆ ಏನಾದ್ರೂ ಲಿಖಿತ ರೂಪದಲ್ಲಿ ಕುರುಹನ್ನು ಕೊಡ್ಬೇಕಂತೆ. ಇಲ್ಲಿ ಲಿಖಿತವನ್ನು ಕೊಡಲು ಲಿಖಿತ ಸಾಮಗ್ರಿಗಳಿಲ್ಲ. ನಾನಾದ್ರೆ ಎಲ್ಲಾದ್ರೂ ಹೋಗಿ ಹುಡುಕಿಕೊಂಡು ಬರಲೇ? ಯಾರಿಗೂ ಇಲ್ಲ, ಲೇಖನವನ್ನು ಬರೆದು ಕೊಡಲು ಇಲ್ಲಿ ಲೇಖನ ಸಾಮಗ್ರಿಗಳಿಲ್ಲ. ಆದ್ದರಿಂದ ಹೀಗೆ ಬಾ, ನಿನ್ನ ಬೆನ್ನ ಮೇಲೆ ಸರಿ, ನಿನ್ನ ಬೆನ್ನ ಮೇಲೆ ಬರೆಯುವನು. ಹೀಗೆ ಬಾ. ಎಲ್ಲಿ ಬರೆಯುವೆ? ಬೆನ್ನ ಮೇಲೆ. ಎಲ್ಲಿ? ಇಲ್ಲಿ. ಹಿಂದೆ? ಹೌದು. ಮುಂದೆ ಯಾರು ಬರೀತಾನೆ? ಲಕ್ಷ್ಮಣ ಬರೀತಾನೆ. ಅವನು ಖಂಡಿತವಾಗಿ ಬರೆಯುವನೇ. ನೀನ್ ಹಿಂದೆ ಬರೀ, ಅವನು ಮುಂದೆ ಬರೀಲಿ. ಹೀಗೆ ಬಾ. ಇದನ್ನ ನೋಡಿದ್ರೆ ನನ್ನ ಆಜ್ಞೆ ಅಂತ ನೆರವೇರಿಸುವನು. ನನ್ನ ಆಸೆ ನೆರವೇರಿಸುವ. ಸರಿ, ಹಾಗಾದ್ರೆ ಇನ್ನೇ ನಿಮಗೆ ಕೆಲಸ ನಡೀಲಿ. ಈ ಕಡೆ ಹೋಗಿ. ಸಲ್ಲಿಸಿತು ಬಲವಿನ ಪೂಜಾ, ಫಲಿಸಿತು ಬಲವಿನ ಪೂಜಾ ಫಲ, ನನಗಿತ್ತು ಕೂಡಿ ಬಂತೆ ಕಂಕಣ ಫಲ. ಫಲಿಸಿತು ಬಲವಿನ ಪೂಜಾ ಫಲ. ನಿಮ್ಮಣ್ಣನು ಲಿಖಿತ ರೂಪದಲ್ಲಿ ಕೊಟ್ಟು ಕಳಿಸಿರುವನು. ಹೌದೇ? ಹೌದು. ಹೀಗೆ ಬಾ. ಹೇಗೆ ಬರಲಿ? ನಮ್ಮ ಅಣ್ಣನು ಏನನ್ನು ಬರೆದಿರುವನೆಂದು ನಾನು ನೋಡಬೇಡವೇ? ಓ, ನೋಡಬೇಕಲ್ಲವೇ? ಇನ್ನೇನು ನೋಡಿದ ಕೂಡಲೇ ವರಿಸು ಅಂತೆ. ನಮ್ಮ ಅಣ್ಣನು ನನ್ನ ಇಚ್ಛೆಯಂತೆ ಬರೆದು ಕಳಿಸಿರುವನು. ಏನಾಯ್ತು ಪ್ರಿಯಾ, ವರಿಸುವೆಯಾ? ಒರಿಸಬೇಕು. ಬಾ, ಹೀಗೆ ಬಾ. ಹೇಗೆ ಬರಲಿ? ಕಣ್ಣು ಮುಚ್ಚಿ ಕುಳಿತುಕೋ. ಕಣ್ಣು ಮುಚ್ಚಿ ಕುಳಿತುಕೋ. ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಬೇಕೆ? ಹೌದು. ಏತಕ್ಕಾಗಿ ಪ್ರಿಯ? ನಾನು ನಿನ್ನನ್ನು ಒರಿಸಬೇಡವೇ? ಅಷ್ಟೇ. ನಿನ್ನನ್ನು ಒರಿಸಬಾರದೆ? ಒರಿಸಬೇಕು ಪ್ರಿಯ. ಕಣ್ಣು ಮುಚ್ಚಿ ಕುಳಿತುಕೋ. ಕಣ್ಣು ಮುಚ್ಚಿ ಕುಳಿತುಕೊಳ್ಳಬೇಕೆ ಪ್ರಿಯ? ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಬೇಕೆ? ಕುಳಿತುಕೊಳ್ಳುವೇನು. ಆಗುವುದೇ ಇಲ್ಲವೇ? ದುರಾತ್ಮರೇ, ನಿನ್ನ ಅಂದವನ್ನೇ ಬಂಧಿಸಿಬಿಡು.
करालूषण महाराज की बहुपराग, करालूषण महाराज की बहुपराग, करालूषण महाराज की बहुपराग, बहुपराग। त्रिगजत कंपर तोर बल प्रवचित त्रिगजत कंपर तोर बल प्रवचित मध्य पाताळनम वदने शौर्य सामर्थित बलमः वदने शौर्य सामರ್ಥ्यिन बलमः यशो विभ्रार्जित शाकटम्म निजदद्भुत शौर्यनाद निजदद्भुत शौर्यनाद निस्तोर सुखैश्वर्य गांभीर्यले अग्रज विजय प्रस्तुतनाद विजय प्रस्तुतनाद ಈ ದುರ್ಜಯ ಕರಾಸುರಂಗೆ ಅಗಾಲು ಸಾಟೆ ಈ ತ್ರಿಭುವನದೇ ಬಲರ 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 ಜಗತ್ ಮೆರವನ ಬಲರ 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 ಜಗತ್ ಮೆರವನ ಜಗತ್ ಮೆರವನ ಜಗತ್ ಮೆರವನ ಜಗತ್ ಮೆರವನ ಜಗತ್ ಮೆರವನ ಗಂಡರ ದಯ ಕೊಂಡು ಮಾಡ ಕೊಂಡರ ಕೊಂದೆ ಕೊಂಡರ ಕೊಂಡ ಮಾಡಿ ಕೊಂಡರ ಕೊಂದೆ ಕೊಂಡರ ಕೊಂದೆ ಕೊಂಡರ ಕೊಂದೆ ಕೊಂಡರ ಕೊಂದೆ ಕೊಂಡರ ಕೊಂದೆ ಕಲ್ಲ ಬೀಳದ ಜಗತಿ ಗೆಲದ ಫಲದ ಮೆರವನ ಕಲ್ಲ ಬೀಳದ ಜಗತಿ ಗೆಲದ ಫಲದ ಮೆರವನ ಚಲದ ಮೆರವನ ಫಲದ ಬರವನ ಚಲದ ಮೆರವನ ಫಲದ ಬರವನ ನಿಸ್ಸಹಾಯರು ಅಧಿಕ ಕಟಮಟ ನಿಸ್ಸಹಾಯರು ಅಧಿಕ ಕಟಮಟ ಮೂರು ಲೋಕ ದೊಡೆಯ ನನಗ ಧೀರ ಸಂಗ್ರಾಮನ ಮೂರು ಲೋಕ ದೊಡೆಯ ನನಗ ಧೀರ ಸಂಗ್ರಾಮನ ಕೋರಿ ವೈಭವ ಅಂಗಡಿಯಿಂದ ಧೀರ ನೆನೆಸಿ ಮೆರವನ ಕೋರಿ ವೈಭವ ಅಂಗಡಿಯಿಂದ ಧೀರ ನೆನೆಸಿ ಮೆರವನ ಬಳಿರ ಬಳಿರ ಬಲರ ಬಲರ ಜಗತ್ ಮೆರವನ ಜಗತ್ ಮೆರವನ ಜಗತ್ ಮೆರವನ ನಮ್ಮನ ಹೊರಬಲದಿಂದಲೂ ಅಣಿ ಮಾಡಿ ಅಷ್ಟ ಸಿದ್ಧಿಗಳಿಂದಲೂ ದೇವಾನು ದೇವತೆಗಳೇ ನನ್ನ ಮಾತಿನಂತೆ ನಡೆದುಕೊಳ್ಳುವರು. ಅಲ್ಲದೆ ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಮರಗಳಿನ ನಡುಗೆ ನೀರಾಗುವರು. ಸರಾಜನರ ವರಂ ಪಡೆದು ಸುರವಳಿಯ ಗೆಲ್ಲುವೆ ಅಗ್ರಜ ಸಹೋದರ. ಸರಾಜನರ ವರಂ ಪಡೆದು ಸುರವಳಿಯ ಗೆಲ್ಲುವೆ ಬಾಪುರೆ ಪಡೋರೆ ಜಗದಿನ ಮೆರವನೆ
ಅಣ್ಣ ನಾಮ 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 ಲಕ್ಷ್ಮಣ ನಾನು ಹೋಗಕ್ಕೆ ಕೊಯ್ದ್ರೇನು ಅಯ್ಯಯ್ಯೋ ಉರೇ ಅಯ್ಯಯ್ಯೋ ಸಹೋದರ ಅದೇನೆಂಬುದಾಗಿ ವಿಚಾರಿಸು ಸರಿಯಾಗಿ. ಏನಾಯ್ತು ಸಹೋದರಿ? ಏನಿಲ್ಲ ನಾನು ಬರಲ್ಲ ಹೇಳಕ್ಕೆ. ಅಯ್ಯಯ್ಯೋ ಹೇಳಲ್ಲ. ನಾಮ ನಾಮ ಲಕ್ಷ್ಮಣ ಮೋಗ ಕೊಯ್ದಾರೇನೋ. ಏನು ಬಡ ರಾಮ ಲಕ್ಷ್ಮಣರು ಈ ರೀತಿ ಅಪಮಾನ ಮಾಡಿದ್ದಾರೆ. ರಣಭಯಂಕ ಅಯ್ಯಯ್ಯೋ ಯುದ್ಧಕ್ಕೆ ಸಿದ್ಧರಾಗಿ ನಿಮ್ಮ ನೀಗಲೇ ಒಲಿಸುವುದು ಕರದೂಷಣವೇ? ಭೂಮಿಗೆ
ನರ್ತಕಿಯರನ್ನು ಬರಮಾಡಿ ಆಗಬಹುದು.
ಸುಭಾಷ ವಿಭೀಷಣ ಕುಂಭಕರ್ಣಾಧಿಗಳೇ ಜಗದ್ವಿಖ್ಯಾತ ವಿಕ್ರಮನೆನಿಸಿ ಅಷ್ಟ ದಿಕ್ಪಾಲಕರನ್ನು ಮುಖ್ಯ ಮಾತ್ರದಲ್ಲಿ ಹಿಡಿದು ಆ ನವಗ್ರಹಗಳನ್ನೇ ನಡುಗಿಸಿ ಪರಶಿವನನ್ನೇ ಮೆಚ್ಚಿಸಿ ಅವನ ಆತ್ಮಲಿಂಗವನ್ನೇ ಧರೆಗೆ ತಂದಂತಹ ಧೀರ ನನ್ನ ಓಂಕಾರ ಮಾತ್ರದಿಂದ ಬ್ರಹ್ಮಾಂಡವನ್ನೇ ಒಡೆದು ಆಳಬಲ್ಲ ಈ ದೈತ್ಯ ದಾನವ ಅಸುರ ರಾಕ್ಷಸ ಚಕ್ರವರ್ತಿ ಈ ಧ್ವಜಕಂಠ ಸಾರ್ವಭೌಮನಿಗೆ ಸರಿಸಮನಾದ ವೀರನು ಧೀರನು ಈ ತ್ರಿಭುವನದಲ್ಲಿರುವರೇ ಮಹಾಭಾಷ್ವ ಪ್ರಭು ವಿಭೀಷಣಾದಿಗಳೇ ಅಣ್ಣ ಅಗ್ರಜ ಗುರುದಾಳಗರಿಯ ಸಾರ್ವಭೌಮ ಕುಂಭಕರ್ಣ ವಿಭೀಷಣ ಅಣ್ಣ ದುಡುಕ ಅಣ್ಣ
ಬೇಡವಣ್ಣ ಅಣ್ಣ ದುಡುಕಬೇಡವಣ್ಣ ವಿಭೀಷಣ ದುಡುಕಬೇಡವಣ್ಣ ಶ್ರೀರಾಮನೊಳು ದುಡುಕಬೇಡವಣ್ಣ ಪರಿಭ್ರಮೆಯಿಂದಲೇ ಕೆಡದಿರು ಮನೋಜ ವಿಭೀಷಣ ಮತ್ತೊಲಿ ಮರೆದು ಅಣ್ಣ ವಿಭೀಷಣ ಪರಿಭ್ರಮೆಯಿಂದಲೇ ಕೆಡದಿರು ಮನೋಜ ಪರವತ್ತೊಲಿ ಮರೆದು ತರಣರ ಸತಿದ ದೊರೆಮಾನವರ ಅಣ್ಣ ವಿಭೀಷಣ ತರಣರ ಸತಿದ ದೊರೆಮಾನವರ ಮರಣ ಕಾಲದಲ್ಲಿ ಕಾಯುವರಾರು ಮರಣ ಕಾಲದಲ್ಲಿ ಕಾಯುವರಾರು ಪರಿಭ್ರಮೆಯಿಂದಲೇ ಕೆಡದಿರು ಮನೋಜ ಪರವತ್ತುಲಿ ಮರೆದು ನಾನು ನನದೆಂಬ ಮಮಕಾರವೇಕೆ ವಿಭೀಷಣ ನಾನು ನನದೆಂಬ ಮಮಕಾರವೇಕೆ ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿ ಬೆಳೆದು ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಜೀವಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಜೀವಕ್ಕೆ ಪರಿಭ್ರಮೆಯಿಂದಲೇ ಕೆಡದಿರು ಮನದ ಪರವತ್ತುಲಿ ಮರೆತ ಅಣ್ಣ ಬೇಡವಣ್ಣ ಬೇಡ ಕುಳಿತುಕೊಳ್ಳಿ ಉಪಾಶ್ವ ಮಹಾಭಾರತದ ವಿಭೀಷಣ ಕುಂಭಕರ್ಣಾದಿಗಳೇ ಈ ಆಸ್ಥಾನದಲ್ಲಿ ಕುಳಿತುಕೊಳ್ಳಿ. ಅಣ್ಣ ಅಣ್ಣ ಏನಿದು ಏನಿದು ಇಂತಹ ರೋಧನ ಧ್ವನಿಯು? ಅದು ನಮ್ಮ ಹೊರಮನೆಯಲ್ಲಿ. ಅಯ್ಯೋ, ಈ ಧ್ವನಿಯು ನಮ್ಮ ಶೂರ್ಪಣಕಳ ಧ್ವನಿಯಂತಿರುವುದಲ್ಲ. ಹೌದೌದು, ನಮ್ಮ ಸೂರ್ಪನಖ ಧ್ವನಿಯೇ. ಹಾಗಾದರೆ ಕರೆ ನಮ್ಮ ಶೂರ್ಪಣಕಳನ್ನ ಆಗಬಹುದು. ಅಣ್ಣ ಅಣ್ಣ ಶೂರ್ಪಣಕ ಅಣ್ಣ ಏನು ಶೂರ್ಪಣಕ? ಶೂರ್ಪಣಕ ಅಣ್ಣ. ಏನಾಯಿತು? ಅಯ್ಯೋ ಅಣ್ಣ, ಒರೆ ಒರೆ ಅಯ್ಯಯ್ಯೋ. ಶೂರ್ಪಣಕ ಅಣ್ಣ ಹೇಳು ಪಣಕ, ಹೇಳು ಶೂರ್ಪಣಕ. ನಿನ್ನ ಮನ ನೋಯಿಸಿದ ಘಾತಕನ ಒಂದಕ್ಷರವನ್ನು ಹೇಳು. ಅವನು ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಅಖಿಲ ಭುವನ ಬ್ರಹ್ಮಾಂಡ ನಾಯಕನಾಗಿರಲಿ, ಆ ದುರಾತ್ಮನನ್ನು ಹಿಡಿದು ತಂದು ಅವನ ರುಂಡ ಮುಂಡವನ್ನು ತುಂಡರಿಸಿ ತುಂಡರಿಸಿದರೆ ನಾನು ದಶಕಂಠ ಸಾರ್ವಭೌಮನೇ ಅಲ್ಲ, ನಾನು ದಶಕಂಠ ಸಾರ್ವಭೌಮನೇ ಅಲ್ಲ. ಹೇಳು, ವಿಚಾರವೇನು? ತಲೆ ಎತ್ತು ಸರಿಯಾಗಿ ಹೇಳು ಶೂರ್ಪಣಕ. ಅಣ್ಣ, ನಿನ್ನ ಕಾರ್ಯಕ್ಕಾಗಿ ಹೋಗಿ ನಾವು ಜನರಲ್ಲಿ ತಲೆ ಎತ್ತದಂತ ಆಗ್ಬಿಡೈತೆ ಕಣ. ಅಯ್ಯೋ, ದೈತ್ಯ ದಾನವ ಚಕ್ರವರ್ತಿ ಎಂದು ಟಿವಿಯಲ್ಲಿ ಏತಕ್ಕೆ ಮೆರೆಯುವೆ ಅಣ್ಣ. ನೀನೇನೋ ಹುಟ್ಟು ಕೈಗೆ ಬಳೆಯನ್ನಾದ್ರೂ ತೊಟ್ಟಿಕೊಳ್ಳು ಅಣ್ಣ. ಏನುಂಟ ಶೂರ್ಪಣಕ? ನೀನಲ್ಲದ ಮತ್ತೆ ಯಾರಾದರೂ ಇಂತಹ ಅವಮಾನಕರವಾದ ಮಾತುಗಳನ್ನಾಡಿದ್ದರೆ ಅವರ ನಿನ್ನೆಯ ಸುಟ್ಟು ಬಸ್ಸು ಮಾಡಿಬಿಡುತ್ತೆ. ಶೂರ್ಪಣಕ, ಏನು ನಿನಗೆ ಯಾವ ಹದಮರಿಂದ ಈಗ ಅಂಗಹೀನವಾಯಿತು? ಆ ದುರಾತ್ಮನಿಗೆ ಈಗ ತಕ್ಕದ್ದನ್ನು ಮಾಡಿಬಿಡುವರು. ಏನು ಶೂರ್ಪಣಕ? ಆ ಸೀತೆಯನ್ನು ನಿನಗಾಗಿ ಒತ್ತು ತರಲೆಂದು ದಂಡಕಾರಣ್ಯಕ್ಕೆ ಹೋಗಿದ್ದಣ್ಣ. ಹೇಳು ಶೂರ್ಪಣಕ, ಇಷ್ಟಲ್ಲದೆ ಮತ್ತೇನಾಯಿತು? ಆಗ ರಾಮ ಲಕ್ಷ್ಮಣರು ಹೇಳು ಶೂರ್ಪಣಕ.
ಜಗದ್ವಿಖ್ಯಾತ ಪರಾಕ್ರಮ ದೈತ್ಯವ ಜಾನವ ಚಕ್ರವರ್ತಿ ದಶಕಂಠನ ತಂಗಿ ಎಂದು ಹೇಳಿದನಲ್ಲ, ಅದಕ್ಕೆ ಪರಿಹಾಸ ಮಾಡಿ ಕಳ್ಳನೇ ನಕ್ಕು ಬಿಟ್ಟನು. ಅಣ್ಣ ಮುಂದೇನಾಯಿತು ಅದನ್ನು ಹೇಳು. ತ್ರಿಭುವನದಿದ್ದ ಅಣ್ಣವರ ತಮ್ಮ ಸಾಹಸವನ್ನು ಹರಿಯದಲು ಬಂದಿರುವ ಕಡಲವನ್ನು ಕಡಲಮನು ತ್ರಿಭುವನದಿದ್ದ ಅಣ್ಣವರ ತಮ್ಮ ಸಾಹಸವನ್ನು ಹರಿಯದಲು ಬಂದಿರುವ ಕಡಲಮನು ವಂಶವನ್ನು ಕೆಣಕಿದರ ಜಗದಲ್ಲಿ ವಂಶವನ್ನು ಕೆಣಕಿದರ ಜಗದಲ್ಲಿ ಹುರಿಯಬಲ್ಲವರು ಈ ಜಗದಲ್ಲಿ ಹುರಿಯಬಲ್ಲವರು ಈ ಜಗದಲ್ಲಿ ತ್ರಿಭುವನದಿದ್ದಾನವರ ಪ್ರಥಮ ಸಾಹಸವನ್ನು ಹರಿಯಬಲ ಬಂದಿರುವ ಕಡಲಮನು ಮುಂದೇನಾಯ್ತು ಹೇಳು. ಏನು ಆ ಬಡ ನರಾಧಮರು ನನ್ನ ತಂಗಿಯನ್ನು, ಈ ದಶಕಂಠ ಸಾರ್ವಭೌಮನ ಸಹೋದರಿಯನ್ನು ಈ ರೀತಿ ಅವಮಾನಪಡಿಸಿ ವಿರೂಪಗೊಳಿಸಿದರೆ ಎಲವೆಲವೋ ದುರಾತ್ಮರೇ. ಇಷ್ಟೇ ಅಯ್ಯೋ ಇಷ್ಟೇ ಅಲ್ಲವಣ್ಣ ಅಂತ ಮಲ್ಲಣ್ಣ ಜನರಲ್ಲಿದ್ದ ಮತ್ತೇನಾಯ್ತು ಹೇಳು ಶೂರ್ಪಣಖ. ನಾನು ಬೋಧಲ ಹೋಗಿ ಜನರಲ್ಲಿದ್ದ ಜನರಿಗೆ ತಿಳಿಸಿದನನ್ನ ಫಲ ಶೂರ್ಪಣಖ, ಒಳ್ಳೆಯ ಕೆಲಸವನ್ನೇ ಮಾಡಿರುವೆ. ಹಾಗಾದರೆ ಅವರವರೆಗೂ ಯುದ್ಧವು ನಡೆಯುತ್ತೆ. ಯುದ್ಧವೇ ಪ್ರಳಯವೇ ಆಗಿ ಹೋಯ್ತಲ್ಲ. ಹಾಗದೆ ಇದ್ದಿದ್ದೆ ಶೂರ್ಪಣಖ. ಪ್ರಳಯ ಕಾಲಂತಿರುವ ನಮ್ಮ ಖರಾಸುರನು, ಪ್ರಳಯಾಗಿ ವೈಗಂತಿರುವ ನಮ್ಮ ದೂಷಣ ತ್ರಿಶಿರರು ಕೆರಳಿದ ಮೇಲೆ ಪ್ರಳಯವಾಗದೇ ಇದ್ದಿದೆ ಶೂರ್ಪಣಖ. ಹಾಗಾದರೆ ರಾಮ ಲಕ್ಷ್ಮಣ ಕೊನೆಗೆ ಸೀತೆಯೂ ಸೇರಿ ಹತರಾಗಿ ಹೋದರೇನು? ಇಲ್ಲವಣ್ಣ ಲಕ್ಷ್ಮಣನೇನ ಓದಿ ಹೋಗ್ಬಿಟ್ಟ. ನಾಮನೊಬ್ಬನೇ 14,000 ರಾಕ್ಷಸ ಮಂದಿಯನ್ನು ಕೊಂದು ಹಾಕಿದ್ದಾನ. ಏನೆಂದು ಹೇಳುತ್ತಿರುವೆ? ಆ ರಾಮನೊಬ್ಬನೇ ತ್ರಿಮೂರ್ತಿಗಳಿಗೂ ಭಯಂಕರವಾಗಿದ್ದ ನಮ್ಮ ಖರದೂಷಣ ತ್ರಿಶಿರರನ್ನು, ಅವರ 14,000 ಸೈನ್ಯವನ್ನು ಆ ರಾಮನೊಬ್ಬನೇ ವಧಿಸಿಬಿಟ್ಟನೆ. ಇದನ್ನು ನಾನು ನಂಬಲಾರ ಶೂರ್ಪಣಖ. ಅಯ್ಯೋ ಅಣ್ಣ, ನಾನೇನು ಸುಳ್ಳು ಹೇಳುವೇನೆ? ನನ್ನ ಮಾತ್ರ ನಂಬು. ಆ ರಾಮನ ಬಾಣಕ್ಕೆ ಎದುರು ಇಲ್ಲದಂತಾಯಿತು. ಇಷ್ಟು ಅನರ್ಥಗಳನ್ನು ನಾನು ಒಂದನ್ನು ಹೇಳುವುದನ್ನು ಕಿವಿ ಕೊಡದೆ ಸುಮ್ಮನೆ ನನ್ನನ್ನು ಲೋಕ ಸುಂದರಿಯಾದ ಅವಳನ್ನು ಅಪಹರಿಸಿಕೊಂಡು ಬಾರಣ, ಇಲ್ಲವಾದ್ರೆ ಏಡಿಗೆ ಮೂಲೆಯಲ್ಲಿ ಕುಳಿತುಕೋ. ಶೂರ್ಪಣಖ, ರಾಮನ ಸೀತ ಸರ್ವೆ ನೀಕ್ಷಣ ಮಧುವ ಮುರುಗ ನೀಕ್ಷಣ ಮಧಂದನಿಪದ ರಾಮನ ಸೀತ ಸರ್ವೆ ನೀಕ್ಷಣ ಮಧುವ ಮುರುಗ ನೀಕ್ಷಣ. ಶೂರ್ಪಣಖ, ನನ್ನ ಪೌರುಷ ಈಗನೆಂದೈತೆಯ. ನಾನೀಗಲೇ ಹೊರಟು ನನ್ನ ಮನಸ್ಸನ್ನು ಅಪಹರಿಸಿರುವ ಆ ಜಾನಕಿಯನ್ನು ಉಪಾಯದಿಂದ ಎಳೆದು ತಂದು ಅನಂತರ ಆ ರಾಮ ಲಕ್ಷ್ಮಣರನ್ನು ಹೇಳು ಶೂರ್ಪಣಖ. ಅವಳನ್ನು ಹಾರಿಸಿ ತರಲು ಉಪಾಯವೇನು ಹೇಳು? ನೀನು 10 ತಲೆಯುಳ್ಳ ಮಹಾಮೇಧಾವಿಯು. ಏನಾದರೂ ಒಂದು ಉಪಯೋಗವನ್ನು ಉಪಯೋಗಿಸೋಣ. ಹೌದು ಶೂರ್ಪಣಖ. ಸುಭಾಶ್ವ, ಮಹಾಭಾಶ್ವ, ನಮ್ಮ ಶೂರ್ಪಣಖಳಿಗೆ ನಮ್ಮ ಅರಮನೆ ವೈದ್ಯರನ್ನು ಕರೆಸಿ ಅವಳ ಕಿವಿ ಮೂಗು ಸರಿಪಡಿಸುವಂತೆ ಚಿಕಿತ್ಸೆಯನ್ನು ಪಡಿಸಿ. ಸರಿ, ಹೊರಡು ನೀನು. ಅಣ್ಣ, ರಾಮೆಲ್ಲ ಸೊಳ್ಳೆ ಡಾಕ್ಟರ್ ಅಲ್ಲಿಗೆ ಹೋಗ್ತೇವೆ. ನಮ್ಮ ಅಮ್ಮನೆಗೆ ಒಳ್ಳೆ ಔಷಧಿ ಕೊಡಲ್ಲ. ಅಯ್ಯೋ ನಡಿಯೋ, ಅಯ್ಯಯ್ಯೋ ಒರೆ ಅಯ್ಯಯ್ಯೋ. ಸುಭಾಶ್ವ, ಪ್ರಭು
ನಿಮ್ಮ ಮಾವನಾದ ಮಾರೀಚನಿರುವಲ್ಲ ಸುಖಾಶ್ವ. ಈಗ ನಾನು ಮೋಸದಿಂದ ಹೋಗಿ ಆ ರಾಮ ಲಕ್ಷ್ಮಣರನ್ನು ಕೆಣಕುವುದಕ್ಕಿಂತಲೂ ಉಪಾಯದಿಂದ ಹೋಗಿ ಆ ಸೀತೆಯನ್ನು ಅಪಹರಿಸಿ ತರುವುದು ನನಗೀಗ ಮುಖ್ಯ ಕಾರ್ಯವಾಗಿದೆ. ಇದಕ್ಕೆ ತಂತ್ರ ಮಂತ್ರ ನಿಪುಣನಾದವನೊಬ್ಬನ ಸಹಾಯವು ಬೇಕಾಗಿಲ್ಲ. ಅಂತಹ ಚತುರನು ಯಾರಿರುವರು? ಮಹಾಪ್ರಭು, ನಿಮ್ಮ ಮಾವನಾದ ಮಾರೀಚನಿರುವರಲ್ಲ? ಹೌದಲ್ಲವೇ? ಮಹಾಮಾಯೆ ಚತುರರು ಮತ್ತಾರಿರುವರು? ಹೌದಲ್ಲವೇ ಸುಪಾಶ್ವ? ಮಾವನಾದ ಮಾರೀಚನು ರಾಕ್ಷಸ ಸ್ವಭಾವವನ್ನು ಬಿಟ್ಟು ತಪಸ್ವಿಯಾಗಿರುವನು. ಅವನು ಈ ಕಾರ್ಯದಲ್ಲಿ ನನಗೆ ಸಹಾಯ ಮಾಡುವನೇ? ಹೌದು ಪ್ರಭು. ಹಾಗಾದರೆ ಖರೆ ಖರೆ ನಮ್ಮ ಮಾವನಾದ ಮಾರೀಚನನ್ನು ಒಪ್ಪನೇ ಪ್ರಭು. ಹಿಂದೆ ತಾಟಕಿ ಸುಬಾಹುಗಳನ್ನು ವಧಿಸಿ ಇನ್ನೊಂದು ಬಹಳವಾಗಿ ಬಾಧಿಸಿದ ಆ ರಾಮ ಲಕ್ಷ್ಮಣ ಸೀತಾ ಸಮೇತ ಒಂದು ಪಂಚವಟಿಯಲ್ಲಿ ನೆಲೆಸಿರುವರು. ಅಲ್ಲಿಗೆ ಸಂಚಾರಕ್ಕೆಂದು ಹೋಗಿದ್ದ ನಮ್ಮ ಸೂರ್ಪಣಗಳನ್ನು ಹಿಡಿದು ಅವರ ಕಿವಿ ಮೂಗುಗಳನ್ನು ಕೊಯ್ದದ್ದಲ್ಲದೆ ನಮ್ಮ ಕರ ದೂಷಣ ತ್ರಿಶೂಲರನ್ನು ಹಾಗೂ ಅವರ 14,000 ಸೈನ್ಯವನ್ನು ವಧಿಸಿ ಬಹಳ ಅನರ್ಥಗಳನ್ನೇ ಮಾಡಿಸುವರಂತೆ. ಆ ದುರಾತ್ಮರ ಮೇಲಿನ ಸೇಡನ್ನು ನಾನೀಗ ತೀರಿಸಿಕೊಳ್ಳಬೇಕಾಗಿರುವುದು. ಆದ ಕಾರಣ ಮೊದಲು ಆ ಸೀತೆಯನ್ನು ಅಪಹರಿಸಿ ತಂದು ಅನಂತರ ರಾಮ ಲಕ್ಷ್ಮಣರಿಬ್ಬರನ್ನು ಬಲಿಹಿಕ್ಕಲು ಆಲೋಚಿಸಿರುವೆನು. ತಂತ್ರ ಮಂತ್ರ ನಿಪುಣನಾದ ನೀನು ಈ ಕಾರ್ಯದಲ್ಲಿ ನನಗೆ ಸಹಾಯಕನಾಗಬೇಕು. ತಮ್ಮ ಅಪ್ಪಣೆಯಂತೆ ಆಗಲಿ ಮಹಾಪ್ರಭು. ಅವನಿಂದ ಕೋಪಿಸಿಕೊಳ್ಳಬೇಡ. ಸಾವಿರಾರು ಆನೆ ಬಲವುಳ್ಳ ನಮ್ಮ ತಾಯಿ ತಾಟಕಿಯನ್ನು ಸಾಮಾನ್ಯಳಿ ಪರ್ವತಗಳನ್ನೆತ್ತಿ ಆರಿಸಿ ಬಿಡಬಲ್ಲ ನಮ್ಮ ಸುಬಾಹುವೇನು ಬಲಹೀನನೇ. ಕರದೂಷಣ ತ್ರಿಶೂರರೆಂದರೆ ತ್ರಿಮೂರ್ತಿಗಳು ಭೀಕರರೇ. ಪ್ರಚಂಡ ರಾಕ್ಷಸ ಸೈನ್ಯವನ್ನು ವಧಿಸಿದ ಆ ಅದ್ಭುತವಾದ ರಾಮಲಕ್ಷ್ಮಣರ ಪರಾಕ್ರಮ. ಏನು ಹೇಳುತ್ತಿರುವೆ? ವಿಶ್ವಾಮಿತ್ರ ಮುನಿಯು ಯಜ್ಞಭಂಗಕ್ಕಾಗಿ ಹೋಗಿದ್ದ ಕಾಲದಲ್ಲಿ ಆ ರಾಮನ ಒಂದೊಂದು ಬಾಣಕ್ಕೆ ಸಿಕ್ಕಿ ತಲ್ಲಣಿಸಲ್ಪಟ್ಟ ಅವ್ಯವಸ್ಥೆಯನ್ನು ಸಹಿಸಿಕೊಂಡು ನಗರ ಕೆಳಕಿದರೆ ಉಳಿಯ
ನನ್ನ ಓಂಕಾರ ಮಾತ್ರದಿಂದ ನನ್ನ ಓಂಕಾರ ಮಾತ್ರದಿಂದ ಪಂಚಭೂತಗಳೇ ತಲ್ಲರಿಸುವುದೆಂಬುದನ್ನು ಅರಿಯೇ ಕೈಲಾಸ ಪರ್ವತವನ್ನೆತ್ತಿ ತ್ರಿಮೂರ್ತಿಗಳನ್ನೇ ತಲೆಕೆಳಕಾಗಿ ಮಾಡಿದ ಈ ವಿಶಂತಿ ಭುಜ ವಿಕ್ರಮನು ನಿನ್ನಂತೆ ಆ ಬಲರಾಮನೆಂಬ ಕೀಟಕ್ಕೆ ಗದರುವೆನೆಂದು ತಿಳಿದು ಕರಗುತ್ತಿರುವೆಯೋ? ಇಂತಹ ಭುವನ ಭಯಂಕರ ಪ್ರತಾಪ ಸಿಂಹನಾದ ಈ ದಶಕಂಠ ಸಾರ್ವಭೌಮನ ಮುಂದೆ ನೀನಲ್ಲದೆ ಮತ್ತೆ ಯಾರಾದರೂ ಇಂತಹ ಅವಮಾನಕರವಾದ ಮಾತುಗಳನ್ನು ಆಡಿದ್ದರೆ ಅವರ ಶಿರಸ್ಸನ್ನಿಲ್ಲಿಯೇ ಆರಿಸಿಬಿಡುತ್ತಿದ್ದನು. ಮಾವ, ನೀನು ನನಗೆ ಹಿರಿಯನು, ಬಂಧುವು, ಅಲ್ಲದೆ ಪೌರುಷ ಒಡಗಿದ ತಪಸ್ವಿಯು. ಆದ ಕಾರಣ ನಿನ್ನನ್ನು ಕ್ಷಮಿಸಿ ಸುಮ್ಮನೆ ಬಿಟ್ಟಿರುವೆನು. ಈ ನಿನ್ನ ಗೊಡ್ಡು ಪುರಾಣವು ಈ ಹೇರಿಯುತ್ತನ ತದುಪದೇಶವನ್ನು ಬಿಟ್ಟು ಸುಮ್ಮನೆ ನನ್ನ ಕಾರ್ಯದಲ್ಲಿ ಸಹಾಯಕನಾಗುವೆಯೋ ಇಲ್ಲವೋ ಈ ಖಡ್ಗಕ್ಕೆ ಆಹುತಿಯಾಗುವೆಯೋ? ಹೇಳು, ಮೊದಲು ಹೇಳು. ಇವನೇನು ಮಹಾಮೂರ್ಖನೋ ಅಜ್ಞಾನಿಯೋ? ಇವನಿಗೆ ಹಿತೋಪದೇಶ ಮಾಡುವುದು ಆವಿಗೆ ಆಲರದಲ್ಲಿ. ಇವನ ಕೈಯಿಂದ ಹತನಾಗುವುದಕ್ಕಿಂತ ಆ ಪ್ರತಿಯಾಗಿ ಪರಮಪುರುಷನಾದ ಶ್ರೀರಾಮಚಂದ್ರನ ಕೈಗೆ ಸಿಕ್ಕಿ ಹತನಾಗುವುದೇ ಒಂದು ಪುಣ್ಯದ ಫಲವು. ಆಗಲಿ ಈಗ ನನಗೆ ತಿಳಿದಿದ್ದನ್ನು ನಾನು ಹೇಳಿದ್ದರೆ ಆತ್ಮ ದ್ರೋಹವಾಗುವುದೆಂದು ಈ ರೀತಿ ಹೇಳಿದನು. ರಾವಣೇಂದ್ರ ಕ್ಷಮಿಸು. ಈಗ ನಾನು ನಿನಗೆ ಮಾಡಬೇಕಾದದ್ದನ್ನು ಕಾರ್ಯವನ್ನು ಹೇಳು, ಅದರಂತೆ ನಾನು ಮಾಡುವೆನು. ಸರಿ, ಈಗ ನನಗೆ ಬಹಳ ಸಂತೋಷವಾಯಿತು. ಹಾಗಾದರೆ ನಾವಿಬ್ಬರು ರಥವನ್ನೇರಿ ಸೋಲಸಾಲ ಪ್ರಾಂತ್ಯಕ್ಕೆ ಹೋಗೋಣ. ನೀನು ನಿನ್ನ ಮಾಯ ಪ್ರಯೋಗದಿಂದ ರಾಮ ಲಕ್ಷ್ಮಣರಿಬ್ಬರನ್ನು ಆಶ್ರಮದಿಂದ ಬಹು ದೂರ ಕರೆದುಕೊಂಡು ಹೋಗು. ಆಗ ನಾನು ವೇಷಾಂತರದಿಂದ ಹೋಗಿ ಒಂಟಿಯಾಗಿರುವ ಆ ಸೀತೆಯನ್ನು ಅಪಹರಿಸಿ ತರುವೆನು. ಅನಂತರ ಅವರನ್ನು ನನ್ನನ್ನು ಕೆಣಕುವುದಾದರೆ ಆ ನೀಚರಿಗೆ ತಕ್ಕದ್ದನ್ನು ಮಾಡಿಬಿಡುವೆನು. ಆಗಬಹುದು. ನಾನು ರತ್ನಗಳಿಂದ ಸ್ವರ್ಣ ವರ್ಣಗಳಿಂದ ಜಿಂಕೆಯಾಗಿ ಆ ಶ್ರೀರಾಮನ ಆಶ್ರಮದ ಮುಂದೆ ಸಂಚರಿಸುವೆನು. ಆಗ ಶ್ರೀರಾಮನು ನನ್ನನ್ನು ನೋಡಿ ಹಿಡಿಯಲು ಬಂದೇ ಬರುವರು. ಆಗ ಅವನ ತಮ್ಮ ಲಕ್ಷ್ಮಣನ ಸಹಾಯಕ್ಕೆ ಬರುವರು. ಆಗ ನಿನ್ನ ಕಾರ್ಯವನ್ನು ನೀನು ಮಾಡಬಹುದು. ಭಲೆ ಮಾರೆ, ನಿನ್ನ ಉಪಾಯವು ಬಹಳ ಚೆನ್ನಾಗಿದೆ. ಹಾಗಾದರೆ ಈಗಲೇ ನಾವಿಬ್ಬರು ಹೋಗೋಣ. ನಡಿ. ರಾವಣ
ಏನಾದರೂ ಅಜ್ಞಾನ ಅಂಧಕಾರವು ಎಲ್ಲ ಮುಳುಗಿ ಹೋಗಿ ಅವನ ಕಣ್ಮನೆಗಳಿಗೆ ಅಂಧಕಾರವು ಮುಳುಗಿರ್ಬೋದು, ಕವಿದಿರ್ಬೋದು. ಆಗಲಿ, ಈಗ ನಾನು ಆ ರಾವಣನಿಗೆ ಕೊಟ್ಟ ಮಾತಿನಂತೆ ಅವನಿಗೆ ಸಹಾಯ ಮಾಡಲೇಬೇಕು. ಜಾನಕಿ, ಸ್ವಾಮಿ, ಈ ವನ ಪ್ರದೇಶವು ಎಷ್ಟೊಂದು ರಮಣೀಯವಾಗಿರೋದು ನೋಡಿದೆಯಾ? ಜಾನಕಿ, ಈ ವನ ಪ್ರದೇಶವು ಎಷ್ಟೊಂದು ರಮಣೀಯವಾಗಿರುವುದು ನೋಡಿದೆಯಾ? ಅದು ಸ್ವಾಮಿ, ಅಲ್ಲಿ ನೋಡಿದಿರಾ ಆ ಸಾಗರ ಎಷ್ಟೊಂದು ಮನೋಹರವಾಗಿರುವುದು. ಸ್ವರ್ಣಮಯವಾದ ಬಣ್ಣದಿಂದ ಕೂಡಿದ ಆ ಜಿಂಕೆಯನ್ನು ನೋಡಿದಿರ ಪ್ರಾಣೇಶ್ವರ, ಎಷ್ಟೊಂದು ಮನೋಹರವಾಗಿರುವುದು ಅಲ್ಲವೇ? ಜಾನಕಿ, ಅದು ಮಾಯಾಮೃಗವು. ಅಲ್ಲಿ ನೋಡಿ ಸ್ವಾಮಿ, ರಮಣೀಯ ಮೃಗವೋ ರಮಣೀಯ ಮೃಗವ ಚಂದನ ಜಿಗುವ ಮಂಗಳಕರವ ಚಂದನ
ಜಾನಕಿ, ನಿಜ ಇದು ಆ ಪರಮಾಶ್ಚರ್ಯಕರವಾದ ಮೃಗವೇ ಸರಿ. ಪ್ರಾಣೇಶ್ವರ, ಜಾನಕಿ, ಆ ಮೃಗವನ್ನು ನೋಡಿದರ? ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲೇ ನೆಲೆಸಿರುವುದು. ಪ್ರಾಣೇಶ್ವರ, ಜಾನಕಿ ಬೇಡ ಜಾನಕಿ, ಅದು ಮಾಯದ ಮೃಗವು.